ಲೋಕಸಭೆ ಚುನಾವಣೆಗೆ 20 ಕ್ಷೇತ್ರಗಳಿಗೆ ಈಗಾಗಲೇ ಹೆಸರನ್ನ ಘೋಷಣೆ ಮಾಡಲಾಗಿದೆ ಬಿಜೆಪಿ. 20 ಕ್ಷೇತ್ರಗಳಿಗೆ ಹೆಸರನ್ನ ಘೋಷಿಸಿ ಬಿಜೆಪಿ ರಣಕಹಳಿಯನ್ನ ಊದಿದೆ. 20 ಕ್ಷೇತ್ರಗಳು ಕ್ಲಿಯರ್ ಆಗಿದೆ, 8 ಕ್ಷೇತ್ರಗಳು ಮಾತ್ರ ಪೆಂಡಿಂಗ್ ಇರೋದು. ಟಿಕೆಟ್ ಘೋಷಿಸದ ಸಂಸದರಿಗೆ ಈಗ ಟೆನ್ಷನ್. 20 ಕ್ಷೇತ್ರಗಳಿಗೆ ಆಲ್ರೆಡಿ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಉಳಿದಿರೋದು 8 ಕ್ಷೇತ್ರಗಳು ಮಾತ್ರ. ಈ 8 ಕ್ಷೇತ್ರಗಳ ಘೋಷಣೆ, ಅಭ್ಯರ್ಥಿಗಳ ಘೋಷಣೆ ಸದ್ಯದಲ್ಲೇ ಆಗಲಿದೆ. ಟಿಕೆಟ್ ಘೋಷಿಸದ ಸಂಸದರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಟಿಕೆಟ್ ಸಿಗುತ್ತೋ ಇಲ್ಲವೋ ಅನ್ನುವಂತಹ ಗೊಂದಲದಲ್ಲಿದ್ದಾರೆ ಸಂಸದರು. ಮತ್ತೊಂದು ಕಡೆ ಟೆನ್ಷನ್. ಈಗಾಗಲೇ ಮೊದಲ ಪಟ್ಟಿಯನ್ನ ಅನೌನ್ಸ್ ಮಾಡಿದಾಗಿನಿಂದ ಅಸಮಾಧಾನ ಸಹ ಭುಗಿಲೆದ್ದಿದೆ. ಈಗ ಅಳೆದು ತೂಗಿ 8 ಕ್ಷೇತ್ರಗಳ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕಾಗಿದೆ ಹೈಕಮಾಂಡ್. ಇನ್ನು ಇವತ್ತು ಸಂಜೆನೆ ರಾಜ್ಯ ಬಿಜೆಪಿಯ 2ನೇ ಪಟ್ಟಿ ಬಿಡುಗಡೆ ಆಗೋ ಸಾಧ್ಯತೆ ಇದೆ. ಉಳಿದ 8 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಇವತ್ತೇ ಬಿಡುಗಡೆ ಆಗೋ ಸಾಧ್ಯತೆ ಇದೆ. ಮೈತ್ರಿ ಪಕ್ಷ ಜೆಡಿಎಸ್ಗೆ 2 ಸ್ಥಾನವನ್ನ ಬಿಟ್ಟುಕೊಡೋದು ಫಿಕ್ಸ್. ಹಾಗಾದ್ರೆ ಹಾಸನ, ಮಂಡ್ಯ ಜೆಡಿಎಸ್ಗೆ ನೀಡುವ ಬಗ್ಗೆ ನಿನ್ನೆನೇ ಚರ್ಚೆ ಆಗಿದೆ. ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ನಿನ್ನೆ. 2 ಕ್ಷೇತ್ರಗಳ ಜೊತೆಗೆ ಕೋಲಾರವನ್ನ ಸಹ ಜೆಡಿಎಸ್ ಕೇಳ್ತಾ ಇದೆ. ಮಂಡ್ಯದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದೇ ಹೇಗಿರುವಂತಹ ಸಸ್ಪೆನ್ಸ್. ಮಂಡ್ಯದಲ್ಲಿ ಹಾಗಾದ್ರೆ ಅಭ್ಯರ್ಥಿ ಯಾರು? ಇದು ದೊಡ್ಡ ಸಸ್ಪೆನ್ಸ್ ಆಗಿದೆ. ಮತ್ತೊಂದು ಕಡೆ ಮಂಡ್ಯ ಮತ್ತು ಹಾಸನ ಜೆಡಿಎಸ್ಗೆ ನೀಡೋದು ಫಿಕ್ಸ್. ನಿನ್ನೆ ಮಾತುಕತೆ ಆದಂತಹ ಸಂದರ್ಭದಲ್ಲಿ ಕೋಲಾರವನ್ನು ಸಹ ಜೆಡಿಎಸ್ಗೆ ಕೊಡಬೇಕು ಅಂತ ಎಚ್.ಡಿ. ಕುಮಾರಸ್ವಾಮಿ ಕೇಳಿದ್ದಾರೆ. ಆದ್ರೆ ಅಮಿತ್ ಶಾ ಅವರು ಅದು ಕಷ್ಟ ಅಂತ ಹೇಳಿದ್ದಾರೆ. ಇವತ್ತೇ 8 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಲಾಗತ್ತ. ಇವತ್ತು ಸಂಜೆ ರಾಜ್ಯ ಬಿಜೆಪಿಯ 2ನೇ ಪಟ್ಟಿ ಬಿಡುಗಡೆ ಆಗತ್ತೆ. ಹಾಗಾದ್ರೆ ಎಷ್ಟು ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಮತ್ತು ಇವತ್ತು ಸಂಜೆ ರಾಜ್ಯ ಬಿಜೆಪಿ ತನ್ನ 2ನೇ ಪಟ್ಟಿಯನ್ನ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ. ಮೈತ್ರಿ ಪಕ್ಷ ಜೆಡಿಎಸ್ಗೆ 2 ಸ್ಥಾನ ಬಿಟ್ಟುಕೊಡೋದು ಫಿಕ್ಸ್. ಹಾಸನ, ಮಂಡ್ಯ ಜೆಡಿಎಸ್ಗೆ ನೀಡುವ ಬಗ್ಗೆ ನಿನ್ನೆ ಚರ್ಚೆ ಆಗಿದೆ. ಕೋಲಾರವನ್ನ ಕೇಳಿದ್ದಾರೆ. ಆದ್ರೆ ಅಮಿತ್ ಶಾ ಅವರು ಅದು ಕಷ್ಟ ಅಂತ ಹೇಳಿದ್ದಾರೆ. ಹೀಗಾಗಿ ಕುತೂಹಲ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಇವತ್ತು ಸಂಜೆ 2ನೇ ಲಿಸ್ಟ್ ಬಿಡುಗಡೆ ಆಗಿದ್ದೆ ಆದ್ರೆ ಯಾವ ಕ್ಷೇತ್ರಗಳ ಅಭ್ಯರ್ಥಿಗಳ ಲಿಸ್ಟ್ ಬಿಡುಗಡೆ ಆಗುತ್ತೆ? ಮಂಡ್ಯ ವಿಚಾರವನ್ನ ನೋಡಿದಂತಹ ಸಂದರ್ಭದಲ್ಲಿ 25ನೇ ತಾರೀಕು ಮೇಲೆ ಅದರ ಬಗ್ಗೆ ನಿರ್ಧಾರ ಕೈಗೊಳ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದನ್ನು ಕಾದ್ ನೋಡ್ಬೇಕು. ಮತ್ತೊಂದು ಕಡೆ ಇನ್ನುಳಿದಂತಹ ಕ್ಷೇತ್ರಗಳ ಬಗ್ಗೆ ಸಹ ಕುತೂಹಲ ಹೆಚ್ಚಾಗಿದೆ. ಇನ್ನು ಬಿಜೆಪಿಗೆ ಕಗ್ಗಂಟಾದ 2 ಲೋಕಸಭೆ ಕ್ಷೇತ್ರಗಳು ಯಾವುದು? ಉತ್ತರ ಕನ್ನಡ ಹಾಗೆ ಬೆಳಗಾವಿ ಕ್ಷೇತ್ರಗಳೇ ಈಗ ಬಿಜೆಪಿಗೆ ದೊಡ್ಡ ಟೆನ್ಷನ್ ಆಗಿದೆ. ಉತ್ತರ ಕನ್ನಡದಿಂದ ಅನಂತ್ ಕುಮಾರ್ಗೆ ಟಿಕೆಟ್ ಸಿಗುತ್ತಾ? ಹಾಗಾದ್ರೆ ಸ್ಪರ್ಧೆ ಮಾಡುವಂತಹ ಉಮೇದಿನಲ್ಲಿರುವ ಅನಂತ್ ಕುಮಾರ್ ಹೆಗಡೆ ಟಿಕೆಟ್ ನೀಡೋದಕ್ಕೆ ರಾಜ್ಯ ಬಿಜೆಪಿಯಲ್ಲೇ ವಿರೋಧ ಇದೆ. ಇನ್ನು ಬೆಳಗಾವಿಗೆ ಜಗದೀಶ್ ಶೆಟ್ಟರ್ ಪರ ಯಡಿಯೂರಪ್ಪ ಬ್ಯಾಟಿಂಗ್ ಮಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿಯ ಕ್ಷೇತ್ರ ಕೊಡಬೇಕು ಅಂತ ಶೆಟ್ಟರ್ಗೆ ಅಡ್ಡಿ ಹಾಕಿರುವ ಬೆಳಗಾವಿಯ ಸ್ಥಳೀಯ ನಾಯಕರು ಚಿಕ್ಕಬಳ್ಳಾಪುರಕ್ಕೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸಂಜೆ ಒಳಗೆ ಬಿಜೆಪಿಯ ಟಿಕೆಟ್ ಫೈನಲ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಸಹ ಇದೆ. ಬಿಜೆಪಿಗೆ ಕೆಲವು ಕ್ಷೇತ್ರಗಳು ಇನ್ನೂ ಸಹ ಕಗ್ಗಂಟಾಗಿದೆ. ಮೊದಲ ಪಟ್ಟಿ ಬಿಡುಗಡೆ ಆದಂತಹ ಸಂದರ್ಭದಲ್ಲೇ ಬಂಡಾಯ ಭುಗಿಲೆದ್ದಿತ್ತು. ಈಗ 2ನೇ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಇವತ್ತು ಸಂಜೆ 2ನೇ ಪಟ್ಟಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಆದ್ರೆ ಈ 8 ಕ್ಷೇತ್ರಗಳಲ್ಲಿ ಕೆಲವು ಕ್ಷೇತ್ರಗಳು ಈಗ ಕಗ್ಗಂಟಾಗಿದೆ. ಉತ್ತರ ಕನ್ನಡ ಹಾಗೆ ಬೆಳಗಾವಿ ಕ್ಷೇತ್ರಗಳ ವಿಚಾರವನ್ನ ನೋಡ್ತಾ ಹೋಗೋದಾದ್ರೆ ಉತ್ತರ ಕನ್ನಡದಲ್ಲಿ ಅನಂತ್ ಕುಮಾರ್ಗೆ ಟಿಕೆಟ್ ನೀಡುವಂತಹ ಸಾಧ್ಯತೆ ಇದೆಯೋ ಇಲ್ಲವೋ? ಯಾಕಂದ್ರೆ ಪಕ್ಷದಲ್ಲೇ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಇದೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ನೀಡ್ತಾರೋ ಇಲ್ಲ? ಅಲ್ಲಿನ ಸ್ಥಳೀಯರು, ಬೆಳಗಾವಿಯ ಸ್ಥಳೀಯ ನಾಯಕರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಯಡಿಯೂರಪ್ಪ ಅವರು ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಈ 2 ಕ್ಷೇತ್ರಗಳು ಸಹ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಉತ್ತರ ಕನ್ನಡಕ್ಕೆ ಮತ್ತೆ ಅನಂತ್ ಕುಮಾರ್ ಹೆಗಡೆಗೆ ಸೀಟ್ ಸಿಗುತ್ತಾ? ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಸೇರಿ ಮತ್ತೆ ವಾಪಸ್ ಆಗಿರುವಂತಹ ಜಗದೀಶ್ ಶೆಟ್ಟರ್ ಅವರಿಗೆ
ಬೆಳಗಾವಿಯ ಟಿಕೆಟ್ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಆದ್ರೆ ವಿರೋಧಗಳಂತೂ ಇದೆ. ಇನ್ನು ಚಿಕ್ಕಬಳ್ಳಾಪುರಕ್ಕೂ ಸಹ ಅಭ್ಯರ್ಥಿ ಆಯ್ಕೆ ಕುತೂಹಲಕ್ಕೆ ಕಾರಣ ಆಗಿದೆ. ಸಂಜೆ ಒಳಗಾಗಿ ಬಿಜೆಪಿ ಟಿಕೆಟ್ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಇಪ್ಪತ್ತು ಕ್ಷೇತ್ರಗಳಿಗೆ ಈಗಾಗಲೇ ಬಿಜೆಪಿ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ಇನ್ನು 8 ಕ್ಷೇತ್ರಗಳಷ್ಟೇ ಬಾಕಿ ಇರೋದು. ಇವತ್ತು ಸಂಜೆ 2ನೇ ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾ ಇದೆ. ಹಾಗಾದ್ರೆ ಸಂಜೆ ಯಾವೆಲ್ಲ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ? ಮೈತ್ರಿ ಪಕ್ಷ ಜೆಡಿಎಸ್ಗೆ ಈಗಾಗಲೇ 2 ಕ್ಷೇತ್ರಗಳನ್ನ ಬಿಟ್ಕೊಡೋ ವಿಚಾರವಾಗಿ ಮಾತುಕತೆ ಆಗಿದೆ. ಅದು ಏನಾದ್ರೂ ಇವತ್ತೇ ಘೋಷಣೆ ಆಗತ್ತಾ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಶಿವರಾಮ್. ಇವತ್ತು ಬಿಜೆಪಿಯ 2ನೇ ಪಟ್ಟಿ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಒಂದ್ ಕಡೆ ಬಿಜೆಪಿಗೆ ಹೈಕಮಾಂಡ್ಗೆ ಎಷ್ಟು ದೊಡ್ಡ ಟಾಸ್ಕ್ ಆಗಿದೆ 2ನೇ ಪಟ್ಟಿಯನ್ನ ರಿಲೀಸ್ ಮಾಡೋದು ಅಂತ. ಯಾಕಂದ್ರೆ ಕಗ್ಗಂಟಾಗಿರುವಂತಹ ಕ್ಷೇತ್ರಗಳು ಬೆಳಗಾವಿ ಆಗಿರಬಹುದು, ಉತ್ತರ ಕನ್ನಡ ಆಗಿರಬಹುದು. ಎಷ್ಟು ದೊಡ್ಡ ಟಾಸ್ಕ್ ಇದು ಅಂತ ಪ್ರಗತಿ, ಇವತ್ತು ಸಂಜೆ 2ನೇ ಪಟ್ಟಿ ಬಿಡುಗಡೆ ಆಗಬಹುದು ಎನ್ನುವಂತ ಒಂದು ಚರ್ಚೆ ಇದೆ. ಅದು ಇನ್ನೂ ಕೂಡ ಖಚಿತವಾಗಿ ಇಲ್ಲ. ಯಾಕೆಂದ್ರೆ ನಿನ್ನೆ ಅಷ್ಟೇ ಕುಮಾರಸ್ವಾಮಿ ಅವರನ್ನ ದೆಹಲಿಗೆ ಕರೆಸಿಕೊಂಡು ಅಮಿತ್ ಶಾ ಅವರು ಮಾತುಕತೆಯನ್ನ ಮಾಡಿದ್ದಾರೆ. ಜೆಡಿಎಸ್ಗೆ ಎಷ್ಟು ಕ್ಷೇತ್ರವನ್ನ ಬಿಟ್ಟುಕೊಡ್ಬೇಕು ಅನ್ನೋ ಕುರಿತಾಗಿ ಚರ್ಚೆಯನ್ನ ಮಾಡಿ ಅವರಿಗೆ ನಿರ್ಧಾರವನ್ನ, ಅಂದ್ರೆ ಬಿಜೆಪಿ ತೆಗೆದುಕೊಂಡ ನಿರ್ಧಾರವನ್ನ ತಿಳಿಸಿದ್ದಾರೆ. ಈಗಿರುವಂತಹ ಮಾಹಿತಿಯ ಪ್ರಕಾರ ಹಾಸನ ಮತ್ತು ಮಂಡ್ಯ 2 ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡೋದಕ್ಕೆ ಬಿಜೆಪಿ ತೀರ್ಮಾನವನ್ನ ಮಾಡಿದೆ. ಆದ್ರೆ ಜೆಡಿಎಸ್ ಕೋಲಾರವನ್ನ ಕೂಡ ಕೇಳ್ತಾ ಇದೆ ಅನ್ನುವಂಥದ್ದು ಬರ್ತಿರುವಂತ ಮಾಹಿತಿ. ಹೀಗಾಗಿ ಆ ಒಂದು ಕ್ಷೇತ್ರಕ್ಕಾಗಿ ಮತ್ತೊಂದು ಸುತ್ತಿನ ಚರ್ಚೆ ಅಥವಾ ಒಂದು ಬೇಡಿಕೆಯನ್ನು ಕೂಡ ಜೆಡಿಎಸ್ ಮುಂದಿಡುವಂತ ಸಾಧ್ಯತೆ ಇದೆ. ಇದರ ಮಧ್ಯೆ ಮೊನ್ನೆಯಷ್ಟೇ 20 ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಬಿಡುಗಡೆ ಮಾಡಿರುವಂತ ಬಿಜೆಪಿ ಇನ್ನುಳಿದ ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಬಿಡುಗಡೆ ಮಾಡೋದಕ್ಕೆ ಒಂದು ಸಭೆಯನ್ನ ಕೂಡ ಮಾಡಿದೆ. ಈಗಾಗಲೇ ಚರ್ಚೆಯನ್ನ ಕೂಡ ಮಾಡಿದೆ. ಹಾಗಾಗಿ ಪ್ರಮುಖವಾಗಿರುವಂತದ್ದು ಈಗ ಕಗ್ಗಂಟಾಗಿರುವ ಕ್ಷೇತ್ರಗಳಲ್ಲಿ ಯಾವ ರೀತಿ ಆಯ್ಕೆಯನ್ನ ಮಾಡ್ತಾರೆ, ಯಾವ ದಂಡದ ಆಧಾರದ ಮೇಲೆ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡ್ತಾರೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿ ಈಗಿರುವಂತದ್ದು ಪ್ರಶ್ನೆ. ಯಾಕಂದ್ರೆ ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡೋದಿಲ್ಲ ಹೇಳುವಂತ ಒಂದು ಮಾತುಗಳನ್ನ ಆರಂಭದಲ್ಲಿ ಹೇಳಿ 3.5-4 ವರ್ಷಗಳ ಕಾಲ ಪಕ್ಷದ ಕಾರ್ಯಚಟುವಟಿಕೆಗಳಿಂದ ದೂರ ಉಳಿದಿದ್ದವರು ಚುನಾವಣೆಗೆ ಏನು ಹತ್ರ ಇದ್ದೆ ಹೇಳುವಂತ ಸಂದರ್ಭದಲ್ಲಿ ಕಾರ್ಯಕರ್ತರ ಒಂದು ಒತ್ತಾಯದ ಮೇರೆಗೆ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಕೊಡಬಾರ್ದು ಎನ್ನುವಂತ ಫೈನಲ್ ಡಿಸಿಷನ್ ಅನ್ನು ಕೂಡ ಇನ್ನೂ ಕೂಡ ಹೈಕಮಾಂಡ್ ತೆಗೆದುಕೊಂಡಿಲ್ಲ ಎನ್ನುವಂಥದ್ದು ಮಾಹಿತಿ. ಯಾಕೆಂದ್ರೆ ಅನಂತಕುಮಾರ್ ಹೆಗಡೆ ಅವರು ಪ್ರತಿ ಬಾರಿಯೂ ಟಿಕೆಟ್ ಕೊಡುವ ಸಂದರ್ಭದಲ್ಲಿ ರಾಜ್ಯ ನಾಯಕರುಗಳು ಅವರಿಗೆ ಟಿಕೆಟ್ ಅನ್ನ ಕೊಡಬಾರ್ದು ಎನ್ನುವಂತ ಒಂದು ಮನವಿಯನ್ನ ಕೋರ್ ಕಮಿಟಿಯಲ್ಲೇ ತೆಗೆದುಕೊಂಡಿದ್ರು. ಈ ಬಾರಿಯೂ ಕೂಡ ಅನಂತಕುಮಾರ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಡಿ, ಪಥಮುಖಗಳಿಗೆ ಅವಕಾಶವನ್ನು ಮಾಡಿಕೊಡಿ ಎನ್ನುವಂತ ಒಂದು ಸೂಚನೆಯನ್ನ ರಾಜ್ಯ ಕೋರ್ ಕಮಿಟಿ ಶಿಫಾರಸು ಮಾಡಿದೆ. ಆದ್ರೆ ಆರಂಭದಲ್ಲಿ BS ಯಡಿಯೂರಪ್ಪನವರು ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಹೇಳುವಂತ ಒಂದು ಮನವಿಯನ್ನು ಹೈಕಮಾಂಡ್ ನಾಯಕರ ಮುಂದೆ ಮಾಡಿದ್ರು. ಆದ್ರೆ ಅನಂತಕುಮಾರ್ ಅವರು ಮತ್ತೆ ಕೆಲವೊಂದು ತಮ್ಮ ಸ್ಟೇಟ್ಮೆಂಟ್ ಗಳ ಮೂಲಕ ಪಾರ್ಟಿಗೆ ಮುಜುಗರವನ್ನ ಮಾಡ್ತಾರೆ ಎನ್ನುವಂಥದ್ದು ಹೈಕಮಾಂಡ್ ಕೂಡ ಗೊತ್ತಿದೆ. ಆದ್ರೆ ಅನಂತಕುಮಾರ್ ಹೆಗಡೆ ಅವರಿಗೆ ಈಗ ಟಿಕೆಟ್ ಅನ್ನ ಕೊಡಬೇಕು ಕೊಡಬಾರ್ದು ಅನ್ನುವ ತೀರ್ಮಾನವನ್ನ ರಾಜ್ಯ ನಾಯಕರು ಯಾವುದೇ ಒಂದು ಫೀಡ್ಬ್ಯಾಕ್ ಅನ್ನು ಕೊಡ್ಲಿ ಅಥವಾ ರಾಜ್ಯ ನಾಯಕರುಗಳಿಂದ ಅನಂತಕುಮಾರ್ ಹೆಗಡೆ ಅವರ ಮೇಲೆ ಯಾವುದೇ ರೀತಿಯಂತ ದೂರದುಮಾನಗಳು ಹೋದ್ರು ಅಂತಿಮವಾಗಿ ನಿರ್ಣಯವನ್ನ ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳುತ್ತಾರೆ. ಹಾಗಾಗಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಸಿಗತ್ತೋ ಸಿಗಲ್ವೋ ಎನ್ನುವಂಥದ್ದು ಇನ್ನೂ ಕೂಡ ಖಚಿತವಾದ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ. ಇನ್ನು ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರು. ಆರಂಭದಲ್ಲಿ ನಮ್ಗೆ ಟಿಕೆಟ್ ಬೇಡ ಅನ್ನುವಂತ ಮಾತುಗಳನ್ನ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ರು ಕೂಡ ಬಳಿಕ ಜಗದೀಶ್ ಶೆಟ್ಟರ್ ಅವರಿಗೆ ಹಾವೇರಿಯಲ್ಲಿ ಟಿಕೆಟ್ ಸಿಗದ ಸಂದರ್ಭದಲ್ಲಿ ಮತ್ತು ಹುಬ್ಬಳ್ಳಿ ಧಾರವಾಡಕ್ಕೆ ಪ್ರಹ್ಲಾದ್ ಜೋಶಿ ಅವರ ಹೆಸರು ಘೋಷಣೆಯಾದ ಬಳಿಕ ತನಗೂ ಕೂಡ ಯಾವ್ದಾದ್ರು ಒಂದು ಕ್ಷೇತ್ರ ಬೇಕು ಅನ್ನುವಂತ ನಿರ್ಧಾರವನ್ನ ಮಾಡಿದ್ರು. ಹೀಗಾಗಿ ಬೆಳಗಾವಿ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಅವರನ್ನ ಟಿಕೆಟ್ ಕೊಡಿಸಬೇಕನ್ನುವಂತ ಪ್ರಯತ್ನವನ್ನ ಸ್ವತಃ BS ಯಡಿಯೂರಪ್ಪನವರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮೊನ್ನೆ ಮಾಧ್ಯಮಗಳಿಗೆ ಮಾತನಾಡುವಾಗ BS ಯಡಿಯೂರಪ್ಪನವರು ಟಿಕೆಟ್ ಅನ್ನ ಕೂಡ ಘೋಷಣೆಯನ್ನೇ ಮಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದ ಲೋಕಸಭೆ ಸ್ಪರ್ಧೆಯನ್ನ ಮಾಡ್ತಾರೆ ಎನ್ನುವ ಮಾತುಗಳನ್ನ ಹೇಳಿದ್ದಾರೆ. ಆದ್ರೆ ಜಗದೀಶ್ ಶೆಟ್ಟರ್ ಅವರ ಸ್ಪರ್ಧೆಯನ್ನ ಮಾಡೋದಕ್ಕೆ ಸ್ಥಳೀಯವಾದ ನಾಯಕರುಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ಅವರು ದೆಹಲಿಗೆ ಹೋಗಿದ್ದಾರೆ, ತಾನು ಬೆಳಗಾವಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧ ಅನ್ನುವಂತ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂತವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ಬೇಡಿಕೆಯನ್ನ ಸ್ಥಳೀಯ ನಾಯಕರುಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ನಾನಾ ಹೆಸರುಗಳು ಅಲ್ಲಿ ಚರ್ಚೆಗೆ ಹಂತದಲ್ಲಿದ್ದಾವೆ. ಈ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾರೋ ಅಥವಾ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರಿಗೆ ಟಿಕೆಟ್ ಅನ್ನ ನೀಡ್ತಾರೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಇದು ಡಿಸಿಷನ್ ತೆಗೆದುಕೊಳ್ಬೇಕಾಗಿದೆ. ಹೀಗಾಗಿ ರಾಯಚೂರು ಇರಬಹುದು, ಚಿತ್ರದುರ್ಗ ಇರಬಹುದು, ಚಿಕ್ಕಬಳ್ಳಾಪುರ ಇರಬಹುದು, ಎಲ್ಲಾ ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಾಗಿದೆ. ಆದ್ರೆ
ಚಿತ್ರದುರ್ಗದಲ್ಲಿ ಯಾರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ, ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ಕೇಳ್ತಾ ಇದ್ರು, SR ವಿಶ್ವನಾಥ್ ಅವರ ಪುತ್ರ ಅಲೋಕ್ ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಹೀಗಾಗಿ ಅಲ್ಲಿ ಯಾವ ನಿರ್ಣಯವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಹೇಳುವುದನ್ನ ಕಾದು ನೋಡ್ಬೇಕಾಗಿದೆ. ಇನ್ನುಳಿದಂತೆ ಜೆಡಿಎಸ್ಗೆ ಜೆಡಿಎಸ್ಗೆ 2 ಸ್ಥಾನವನ್ನ ಬಿಟ್ಕೊಡ್ಬೇಕು ಅನ್ನುವಂತ ಆರಂಭದ ಚರ್ಚೆ ಮತ್ತು ನಿನ್ನೆ ಕುಮಾರಸ್ವಾಮಿ ಅವರ ಜೊತೆ ಅಮಿತ್ ಶಾ ಅವರು ಮಾಡ್ತಿರುವಂತಹ ಚರ್ಚೆ ಅಂತಿಮವಾಗಿದ್ದೆ ಆದಲ್ಲಿ ಬಹುತೇಕ ಜೆಡಿಎಸ್ಗೆ ಮಂಡ್ಯ ಮತ್ತು ಹಾಸನ ಫೈನಲ್ ಆಗಬಹುದು. ಕೋಲಾರಕ್ಕೆ ಬಿಜೆಪಿ ಅಭ್ಯರ್ಥಿಯೇ ಕಣಕ್ಕೆ ಇಳಿಯುವಂತ ಸಾಧ್ಯತೆಯೂ ಕೂಡ ಇದಾವೆ. ಹೀಗಾಗಿ ಇವತ್ತು ಸಂಜೆ ಪಟ್ಟಿ ಬಿಡುಗಡೆ ಆಗತ್ತಾ, ಕೆಲವೊಂದಿಷ್ಟು ಗೊಂದಲಗಳಿದಾವೆ. ಯಾಕಂದ್ರೆ ನಾಳೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಹಾವೇರಿ ಈ ಎಲ್ಲಾ ಕ್ಷೇತ್ರಗಳನ್ನ ಒಳಗೊಂಡಂತೆ ನಾಳೆ ನರೇಂದ್ರ ಮೋದಿ ಅವರು ಸಮಾವೇಶವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲೇ ಕೂಡ ಈಶ್ವರಪ್ಪನವರು ಬಂಡಾಯವೇನಿದ್ದು ನಾನು BY ರಾಘವೇಂದ್ರ ಅವರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಹೇಳುವಂತ ಒಂದು ನಿರ್ಧಾರವನ್ನ ಮಾಡಿರುವ ಸಂದರ್ಭದಲ್ಲಿ ಮತ್ತು ಈಗ ಟಿಕೆಟ್ ಇವತ್ತು ಸಂಜೆ ಘೋಷಣೆ ಆದ್ರೆ ಮತ್ತಷ್ಟು ಟಿಕೆಟ್ ಸಿಗದವರು ಒಂದಿಷ್ಟು ಬಂಡಾಯ ಆಗುವಂತದ್ದು ಅಥವಾ ಒಂದಿಷ್ಟು ಕಾರ್ಯಕರ್ತರು ಬೇಸರ ಮಾಡ್ಕೊಳ್ಳುವಂತದ್ದು ಆಗಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಇವತ್ತು ಟಿಕೆಟ್ ಅನ್ನ ಘೋಷಣೆ ಮಾಡ್ತಾರೋ ಅಥವಾ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬಂದು ಶಿವಮೊಗ್ಗದಲ್ಲಿ ಪ್ರಚಾರ ಭಾಷಣವನ್ನು ಮುಗಿಸಿದ ಬಳಿಕ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದ್ರೆ ಪಾರ್ಟಿ ವೈದ್ಯದಲ್ಲಿ ಆಗ್ತಿರುವ ಚರ್ಚೆ ಇವತ್ತು ಸಂಜೆ ಆಗಬಹುದು ಅನ್ನುವಂಥದ್ದು ಪ್ರಾಥಮಿಕವಾದ ಮಾಹಿತಿ. ಪ್ರಗತಿ. ಇನ್ನು ರವೀಶ್ ಅವರ ಮೊದಲ ಪಟ್ಟಿಯಿಂದಾದ ಬಂಡಾಯ ಜೊತೆಗೆ ಈಶ್ವರಪ್ಪ ಅವರ ಮುನಿಸು ಇದು 2ನೇ ಪಟ್ಟಿ ಮೇಲೆ ಎಫೆಕ್ಟ್ ಮಾಡುತ್ತಾ? ಯಾಕಂದ್ರೆ ಬಿಜೆಪಿ ನಾಯಕರುಗಳು ಹೇಳ್ತಾ ಇದ್ರು ಇನ್ನೂ ಸಮಯ ಇದೆ ಅಂತ. ಏನಾದ್ರೂ ಎಫೆಕ್ಟ್ ಮಾಡುತ್ತಾ ಹಾಗಾದ್ರೆ 2ನೇ ಪಟ್ಟಿ ಮೇಲೆ? ಪ್ರಗತಿ, ಈಶ್ವರಪ್ಪನವರ ಬಂಡಾಯ ಎಷ್ಟು ಎಫೆಕ್ಟ್ ಮಾಡುತ್ತೆ ಅನ್ನೋದಕ್ಕಿಂತ ಈಶ್ವರಪ್ಪನವರ ಬಂಡಾಯದಿಂದಾಗಿ ಕೆಲವರಿಗೆ ಟಿಕೆಟ್ ತಪ್ಪು ಹೋಗುವಂತ ಹೆಸರುಗಳಿದ್ರು ಕೂಡ ಅವ್ರಿಗೆ ಸಿಗಬಹುದು ಅನ್ನುವಂಥದ್ದು ಒಂದು ಈಗಿರುವ ಪ್ರಚಲಿತ ಸುದ್ದಿ. ಯಾಕೆಂದ್ರೆ ಈಶ್ವರಪ್ಪನವರು ಮೊನ್ನೆ ಭಾಷಣವನ್ನ ಮಾಡುವಾಗ ತನ್ನ ಆಕ್ರೋಶವನ್ನು ಹೊರ ಹಾಕುವಾಗ ಅವ್ರು ಹೇಳ್ತಾ ಇದ್ದು ಒಂದೇ ಮಾತು, TT ರವಿ ಇರಬಹುದು, ನಳಿನ್ ಕುಮಾರ್ ಕಟೀಲ್ ಇರಬಹುದು, ಪ್ರತಾಪ್ ಸಿಂಹ ಇರಬಹುದು, ಇವರಿಗೆ ಯಾರಿಗೂ ಕೂಡ ಟಿಕೆಟ್ ಅನ್ನ ನೀಡಿಲ್ಲ. ಇವರೆಲ್ಲರೂ ಕೂಡ ಹಿಂದುತ್ವದ ಬಹಳ ಗಟ್ಟಿಯಾದ ಧ್ವನಿ, ಹಿಂದುತ್ವದ ಪ್ರತಿಪಾದಕರು, ಅಂತವರಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿದಾಗ ನಾನು ಚುನಾವಣೆಯನ್ನ ಗೆಲ್ಲೋದಕ್ಕೋ ಸೋಲೋದಕ್ಕೆ ಅನ್ನೋದಕ್ಕಿಂತ ಮಿಗಿಲಾಗಿ ಕಾರ್ಯಕರ್ತರ ಧ್ವನಿಯಾಗಿ ಒಂದು ಸೈದ್ಧಾಂತಿಕ ಹೋರಾಟವನ್ನ ಮಾಡ್ತಾ ಇದ್ದೀನಿ ಹೇಳುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈಗ ಈಶ್ವರಪ್ಪನವರು ಮಾಡ್ತಿರುವಂತ ಈ ಸ್ಟೇಟ್ಮೆಂಟ್ ಮತ್ತು ಕಾರ್ಯಕರ್ತರಲ್ಲಿ ಕೆಲವೊಂದಿಷ್ಟು ಪ್ರಮುಖ ಹಿಂದುತ್ವವಾದಿಗಳಿಗೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಮಾಡ್ತಾ ಇರುವಂತ ಏನ್ ಚರ್ಚೆ ಇದೆ, ಈ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೂ ಟಿಕೆಟ್ ತಪ್ಪಿಸಿದ್ರೆ ಏನಾಗಬಹುದು ಹೇಳುವಂತದ್ದು ಈಗಿರುವ ಪ್ರಶ್ನೆ. ಈ ಕಾರಣಕ್ಕಾಗಿ ಅನಂತಕುಮಾರ್ ಹೆಗಡೆ ಅವರಿಗೆ ಈಶ್ವರಪ್ಪನವರ ಈ ಸ್ಟೇಟ್ಮೆಂಟ್, ಈಶ್ವರಪ್ಪನವರ ಈ ಬಂಡಾಯ ಟಿಕೆಟ್ ಕೊಡಿಸುವಲ್ಲಿ ವರದಾನ ಆಗತ್ತಾ ಎನ್ನುವಂಥದ್ದು ನಿಶ್ಚಿತವಾಗಿಯೂ ರಾಜಕೀಯವಾಗಿ ಆಗ್ತಾ ಇರುವಂತಹ ಚರ್ಚೆ. ಈಶ್ವರಪ್ಪನವರ ಬಂಡಾಯ ಮತ್ತು ಈಶ್ವರಪ್ಪನವರು ಈಗ ನಾನು ಯಾರೇ ಹೇಳಿದ್ರು ಕೂಡ ನಿಲ್ಲೋದಿಲ್ಲ ಹೇಳುವಂತ, ಯಾರೇ ಹೇಳಿದ್ರು ಕೂಡ ಕೇಳೋದಿಲ್ಲ, ಸ್ಪರ್ಧೆ ಮಾಡ್ತೀನಿ ಹೇಳುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈಶ್ವರಪ್ಪನವರ ಅಂತಿಮ ತೀರ್ಮಾನ ಏನಾಗಿರುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲ. ಯಾಕಂದ್ರೆ ಈಶ್ವರಪ್ಪ ಪಕ್ಷನಿಷ್ಠ, ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡೋದಿಲ್ಲ ಹೇಳುವಂತ ಸೂಚನೆಯನ್ನ ಹೈಕಮಾಂಡ್ ನೀಡಿದಾಗ ಕ್ಷಣವೂ ಯೋಚನೆ ಮಾಡದೆ ಪತ್ರವನ್ನ ಬರೆದು ಕೊಟ್ಟು ತಾನು ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡುವುದಿಲ್ಲ, ಕಾರ್ಯಕರ್ತರಿಗೆ ಬಿಟ್ಕೊಡ್ತೀನಿ ಹೇಳುವಂತ ತನ್ನ ನಿಷ್ಠೆಯನ್ನ ಪಾರ್ಟಿಗೆ ತೋರಿಸಿದ್ರು. ಈ ಕಾರಣಕ್ಕಾಗಿ ಈಶ್ವರಪ್ಪನವರ ಈ ಒಂದು ಬಂಡಾಯ ಪಾರ್ಟಿಯ ಮೇಲೆ ಒಂದಿಷ್ಟು ಪರಿಣಾಮವನ್ನು ನಿಶ್ಚಿತವಾಗಿ ಬೀರ್ತಾ ಇದೆ. ಥ್ಯಾಂಕ್ ಯು ರವಿ ಶಿವರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.